ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ನೀವೇನಾದರೂ ಕಾರ್ ತಗೊಳ್ತೀರಾ ಅಂದರೆ ಅದ್ಯಾವುದೇ ಕಾರ್ ಆಗಿರಲಿ, ಮೊದಲು ಅದರಲ್ಲಿ ಸೇಫ್ಟಿ ಫೀಚರ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ನೀವು ತಗೊಳ್ಳೋ ಕಾರಲ್ಲಿ ಸೇಫ್ಟಿ ಫೀಚರ್ಸೇ ಇಲ್ಲದಿದ್ದರೆ ಸ್ನೇಹಿತರೆ, ಅಂತಹ ಕಾರನ್ನು ಖರೀದಿಸಲೇಬೇಡಿ. ನೀವು ತೆಗೆದುಕೊಳ್ಳುವ ಕಾರಲ್ಲಿ ಯಾವ ಸೇಫ್ಟಿ ಫೀಚರ್ಸ್ ಇರಬೇಕು ಬನ್ನಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಖರೀದಿಸುವ ಕಾರಲ್ಲಿ ಇರಬೇಕಾದ 5 ಸೇಫ್ಟಿ ಫೀಚರ್ಸ್ಗಳೆಂದರೆ, ಮೊದಲನೆಯದಾಗಿ ಏರ್ ಬ್ಯಾಗ್ಸ್ ಇದೆ ಅಂತ ಚೆಕ್ ಮಾಡಬೇಕು. ರೀಸೆಂಟಾಗಿ ಲಾಂಚ್ ಆಗ್ತಾ ಇರುವಂಥ ಕಾರ್ಗಳಲ್ಲಿ ಹೆಚ್ಚು ಕಡಿಮೆ ನಮ್ಮೆಲ್ಲ ಕಾರ್ ಕಂಪನಿಯವರು ಸಹ ಏರ್ ಬ್ಯಾಗ್ ಸಿಸ್ಟಮನ್ನು ಬಿಡ್ತಾನೇ ಇದ್ದಾರೆ. ಆದರೆ ಕೆಲವಷ್ಟು ಕಾರ್ಗಳಲ್ಲಿ ಇರಲ್ಲ ಸ್ನೇಹಿತರೆ. ನೀವು ಅದನ್ನು ಮೊದಲು ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ. ಕಾರ್ನ ಯಾವ ಭಾಗದಲ್ಲಿ ಏರ್ ಬ್ಯಾಗ್ಸ್ ಇರಬೇಕು ಎಂದರೆ, ಫ್ರಂಟಲ್ ಏರ್ ಬ್ಯಾಗ್ಸ್. ಈ ಏರ್ ಬ್ಯಾಗ್ ಸ್ಟೇರಿಂಗ್ ವೀಲ್ ಮತ್ತು ಡ್ಯಾಶ್ಬೋರ್ಡಲ್ಲಿ ಇರಬೇಕು ಸ್ನೇಹಿತರೆ. ಸೈಡ್ ಏರ್ ಬ್ಯಾಗ್ ಬಂದು ಡೋರ್ಗಳಲ್ಲಿ ಅಥವಾ ಸೀಟ್ಸ್ಗಳಲ್ಲಿ ಇರಬೇಕು. ನೀ ಏರ್ ಬ್ಯಾಗ್ ಇದು ಕಾರಿನ ಫ್ರಂಟಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ಯಾನಲ್ ಕೆಳಗೆ, ಅಂದರೆ ನಾವೇನು ಯೂಸ್ವಲ್ ಆಗಿ ಡ್ಯಾಶ್ಬೋರ್ಡ್ ಅಂತ ಹೇಳ್ತೀವಿ ನೋಡಿ, ಸೊ ಅದರ ಕೆಳಗೆ ಇರಬೇಕು. ಇವಿಷ್ಟು ಏರ್ ಬ್ಯಾಗ್ಸ್ಗಳು ಇದ್ದೇ ಇರಬೇಕು ಸ್ನೇಹಿತರೆ. ಎರಡನೆಯದಾಗಿ ABS ಬ್ರೇಕ್ಸ್ಗಳು. ಇದಂತೂ ಮಿಸ್ ಮಾಡಲೇಬಾರ್ದು ಸ್ನೇಹಿತರೆ. ಏಕೆಂದರೆ ನೀವೆಷ್ಟೇ ನಿಧಾನಕ್ಕೆ ಕಾರನ್ನು ಡ್ರೈವ್ ಮಾಡ್ತೀರಾ ಅಂದರೂ ಕೆಲವೊಂದು ಟೈಮಲ್ಲಿ ಕಾರನ್ನು ಫಾಸ್ಟಾಗಿ ಓಡಿಸಲೇಬೇಕಾಗುತ್ತೆ. ಏಕೆಂದರೆ ಎಲ್ಲ ದಿನ ಒಂದೇ ರೀತಿ ಇರಲ್ಲ ಸ್ನೇಹಿತರೆ. ಕೆಲವೊಂದು ದಿನಗಳಲ್ಲಿ ಸಮ್ ಅರ್ಜೆನ್ಸಿ ಇದ್ದೇ ಇರುತ್ತೆ. ಅಂತಹ ಒಂದು ಟೈಮಲ್ಲಿ ನೀವು ಫಾಸ್ಟಾಗಿ ಡ್ರೈವ್ ಮಾಡ್ತಿರುವಾಗ ಸಡನ್ನಾಗಿ ದನಗಳು ಅಥವಾ ನಾಯಿಗಳು ಅಡ್ಡ ಬಂದರೆ ಈ ABS ಇರುವ ಗಾಡಿಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಆದರೆ ಡ್ರಮ್ ಬ್ರೇಕ್ಸ್ ಗಾಡಿಗಳನ್ನು ಇಂತಹ ಟೈಮಲ್ಲಿ ನಿಲ್ಲಿಸುವುದು ತುಂಬ ಕಷ್ಟ. ಹಾಗಾಗಿ ನೀವು ಕಾರನ್ನು ತಗೋತೀರಾ ಅಂದರೆ ಈ ABS ಸಿಸ್ಟಮ್ ಇರೋದನ್ನೇ ತಗೊಳ್ಳಿ. ಮೂರನೆಯದಾಗಿ ರಿಯರ್ ಕ್ಯಾಮರಾಸ್. ಸ್ನೇಹಿತರೆ, ಈ ಒಂದು ರಿಯರ್ ಕ್ಯಾಮರಾ ಸಹ ಒಂದು ಸೇಫ್ಟಿ ಫೀಚರ್ಸ್ ಆಗಿದೆ. ಕೆಲವೊಂದು ಟೈಮಲ್ಲಿ ನಮಗೆ ಸೇಫ್ಟಿಯಾಗಿ ಕೆಲಸ ಮಾಡದೇ ಇದ್ದರೂ ಸಹ ನಮ್ಮ ಕಾರ್ನ ರಿವರ್ಸ್ ತಗೊಳ್ಳುವಾಗ ಎಲ್ಲೂ ಕ್ರ್ಯಾಶ್ ಆಗದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾಲ್ಕನೆಯದಾಗಿ ಸೀಟ್ ಬೆಲ್ಟ್ಸ್. ಸ್ನೇಹಿತರೆ, ಸೀಟ್ ಬೆಲ್ಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ನನ್ನ ವಿಡಿಯೋ ನೋಡ್ತಾ ಇರುವಂಥ ಜನರೇ, ಈಗಲೂ ಹೇಳ್ತಾ ಇದ್ದೇನೆ, ಒಂದು ವೇಳೆ ನಿಮ್ಮ ಜೊತೆ ಕಾರ್ ಇದ್ದು ಅದಕ್ಕೆ ಸೀಟ್ಸ್ ಬೆಲ್ಟ್ಸ್ ವ್ಯವಸ್ಥೆ ಇಲ್ಲದಿದ್ದರೆ ಸರ್ವಿಸ್ ಸೆಂಟರ್ಗೆ ಹೋಗಿ ಈಗಲೇ ಹಾಕಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಸೀಟ್ ಬೆಲ್ಟ್ಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಹಾಗೆ ನೀವು ಕಾರನ್ನು ತಗೋತೀರಾ ಅಂದರೂ ಸಹ ಸೀಟ್ ಬೆಲ್ಟ್ಸ್ ಇದೆಯೋ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಸೊ ಕೊನೆಯದಾಗಿ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್. ನೀವು ಕಾರ್ ತಗೋತೀರಾ ಅಂದರೆ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಕಡೆಯೂ ಸ್ವಲ್ಪ ಗಮನ ಹರಿಸಲೇಬೇಕು. ಇದರಿಂದಾಗಿ ನೀವು ತೆಗೆದುಕೊಳ್ಳುವ ಕಾರ್ನ ಸೇಫ್ಟಿ ಬಂದು ಯಾವ ಲೆವೆಲ್ಗೆ ಬಿಲ್ಡ್ ಆಗಿದೆ ಎಂಬುದು ನಿಮಗೆ ತಿಳಿಯುತ್ತೆ. ಕ್ರ್ಯಾಶ್ ಟೆಸ್ಟ್ ವಿಡಿಯೋಸ್ ಬೇಕಾದರೆ ಗ್ಲೋಬಲ್ NCAP ಅಂತ ಒಂದು ಚಾನೆಲ್ ಇದೆ ಸ್ನೇಹಿತರೆ. ಅದರಲ್ಲೂ ಸಹ ವಿಡಿಯೋಸ್ನ ವಾಚ್ ಮಾಡಬಹುದು. ಸೊ ಸ್ನೇಹಿತರೆ, ನೀವು ತೆಗೆದುಕೊಳ್ಳುವ ಕಾರಲ್ಲಿ ಇವಿಷ್ಟು ಫೀಚರ್ಸ್ಗಳು ಇರಲೇಬೇಕು ಸ್ನೇಹಿತರೆ. 1-2 ಲಕ್ಷ ಹೆಚ್ಚಾದರೂ ಪರವಾಗಿಲ್ಲ, ಸೇಫ್ಟಿ ಇರೋ ಕಾರನ್ನೇ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.